ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮುಜ್ತಬಾ ಖಾಮಿನೇಯಿ ಅಸಲಿಗೆ ಬದುಕೇ ಇಲ್ಲ. ಬದುಕಿದ್ರು ಸಹ ಕೋಮಾವಸ್ಥೆಯಲ್ಲಿದ್ದಾರೆ. ಕೈಕಾಲು ಕಟ್ಟ ಹೋಗಿದೆ. ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಏನೆಲ್ಲ ಬರ್ತಿತ್ತಲ್ಲ ಸುದ್ದಿಗಳು, ಅವೆಲ್ಲವೂ ಸುಳ್ಳು. ನಾನು ಬದುಕಿದ್ದೀನಿ ಅನ್ನೋ ರೀತಿಯಲ್ಲಿ ಇವತ್ತು ಯುದ್ಧ ವಿರಾಮ ಆಯ್ತಲ್ಲ ಅಮೆರಿಕ ಮತ್ತು ಇರಾನ್ ನಡುವೆ, ಅದಕ್ಕೆ ಇರಾನ್ ಕಡೆಯಿಂದ ಅಂತಿಮ ಗೋ ಹೆಡ್, ಅಂತಿಮ ತೀರ್ಮಾನ ತೆಗೆದುಕೊಂಡಿದ್ದು ಖಾಮಿನೇಯಿ, ಮುಜ್ತಬಾ ಖಾಮಿನೇಯಿ ಅಂತ ಯುರೋಪ್ ಮಾಧ್ಯಮಗಳು, ಅಮೆರಿಕ ಮಾಧ್ಯಮಗಳು, ಭಾರತದ ಗೋಧಿ ಮಾಧ್ಯಮಗಳು ಹೇಳ್ತಾ ಇದ್ದಾವೆ. ಅಲ್ಲಿಗೆ ಅವರು ಬದುಕಿದ್ದಾರೆ ಮತ್ತು ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸ್ಥಿತಿಯಲ್ಲೇ ಇದ್ದಾರೆ ಅನ್ನೋದು ಸ್ಪಷ್ಟ ಆಗೋಯ್ತು. ಹಾಗಾದರೆ ಇಲ್ಲಿಯವರೆಗೆ ಯಾಕೆ ಹೊರಗಡೆ ಬಂದು ಕಾಣಿಸ್ಕೊಂಡಿಲ್ಲ? ಅದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಕೊಡ್ತೀನಿ. ಅದ್ರ ಜೊತೆಗೆ ಅವರು ಯಾವಾಗಿಂದ ಅಧಿಕಾರಕ್ಕೆ ಬಂದಿದ್ದಾರೆ, ಏನ್ ನಡೀತು ಒಟ್ಟಾರೆಯಾಗಿ ಅದನ್ನು ವಿವರಿಸುವಂತ ಪ್ರಯತ್ನ ಮುಜ್ತಬಾ ಖಾಮಿನೇಯಿ ವಿಚಾರವಾಗಿ, ಮತ್ತು ಅವರು ಬದುಕಿದ್ದಾರೆ ಅನ್ನೋದು ಎಷ್ಟು ಮುಖ್ಯ ಇರಾನ್ಗೆ ಮುಂದಿನ ದಿನಗಳಲ್ಲಿ, ಮತ್ತು ಯಾಕೆ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಫೆಬ್ರವರಿ 28ನೇ ತಾರೀಕು ಕಳೆದ ವರ್ಷ, ಯಾವಾಗ ಮೋಸದಿಂದ ಒಂದು ದಾಳಿ ಆಯಿತು ಇರಾನ್ ಮೇಲೆ ಮಾತುಕತೆಯ ನಡುವೆ, ಆಗ ಮುಜ್ತಬಾ ಖಾಮಿನೇಯಿ ಅವರ ತಂದೆ ಆಯತುಲ್ಲಾ ಅಲಿ ಖಾಮಿನೇಯಿ ಅವರು ಸರ್ವೋಚ್ಚ ನಾಯಕನಾಗಿ ಇರಾನ್ ಅಲ್ಲಿ ಇದ್ರು. ಅವರೊಂದು ಮೀಟಿಂಗ್ ಮಾಡ್ತಾ ಇದ್ರು. ಯಾಕೆಂದ್ರೆ ಯುದ್ಧ ಆರಂಭ ಆಗಿರ್ಲಿಲ್ಲ, ಆರಾಮಾಗಿ ಮೀಟಿಂಗ್ ಮಾಡ್ತಿದ್ರು. ಅಲ್ಲಿಗೆ ಮಿಸೈಲ್ ಬಂದು ಬಿತ್ತು. ಮುಜ್ತಬಾ ಖಾಮಿನೇಯಿ ಅವರ ತಂದೆ ಆಯತುಲ್ಲಾ ಅಲಿ ಖಾಮಿನೇಯಿ ಸತ್ತು ಹೋದರು. ಅವರ ಜೊತೆಯಲ್ಲಿ 40ಕ್ಕೂ ಹೆಚ್ಚು ಆಫೀಸರ್ಗಳು, ಮಿಲಿಟರಿ ಆಫೀಸರ್ಗಳು, ಜನರಲ್ಗಳು ಎಲ್ಲರೂ ಸತ್ತು ಹೋದರು. ಅಲ್ಲಿಗೆ ಇರಾನ್ ಕತೆ ಮುಗೀತು. 2-3 ದಿನದಲ್ಲಿ ಶರಣಾಗಿ ಹೋಗುತ್ತೆ ಅಂತ ಅಮೆರಿಕ ಅನ್ಕೊಂಡು ಸುಳ್ಳಾಯಿತು. ಯಾಕಂದ್ರೆ 40 ದಿನ ನಡೀತು ಸೀಸ್ ಫೈರ್ ಸಮಯಕ್ಕೆ. ಇವತ್ತಿಗೆ 40 ದಿನ, ಇವತ್ತೇ ಸೀಸ್ ಫೈರ್ ಆಗಿರೋದು. ಅದು ನಿಲ್ಲುತ್ತೋ ಇಲ್ವೋ ಗೊತ್ತಿಲ್ಲ ಸೀಸ್ ಫೈರ್. ಸೊ ಇಲ್ಲಿಯವರೆಗೆ IRGC ಫೈಟ್ ಮಾಡ್ತಾನೆ ಇದೆ. IRGC ಫೈಟ್ ಮಾಡ್ತಿದೆ ಅಂದ್ರೆ IRGCಗೆ ಆಜ್ಞೆ ಕೊಡೋದು ಯಾರು? ಇರಾನ್ನ ಸರ್ವೋಚ್ಚ ನಾಯಕ. ಹಾಗಾದ್ರೆ ಇಲ್ಲದ ಸರ್ವೋಚ್ಚ ನಾಯಕನನ್ನ ಇದೆ ಅಂತ ಹೇಳ್ಕೊಂಡು ಇದು ಯುದ್ಧ ಮಾಡ್ತಿತ್ತ ಅನ್ನೋ ಪ್ರಶ್ನೆಗಳು ಬರ್ತಾ ಇತ್ತು. ಆ ನಂತರ ಒಂದೊಂದೊಂದೊಂದೊಂದೇ ಘಟನೆಗಳಾಯಿತು. ಏನು ಮೊದಲಿಗೆ ಬಂದ ಸುದ್ದಿ ಏನು ಅಂದ್ರೆ, ಆ ದಾಳಿಯಲ್ಲಿ ಮುಜ್ತಬಾ ಖಾಮಿನೇಯಿ ಸಹ ಸತ್ತು ಹೋಗಿದ್ದಾರೆ ಅಂತ. ತಂದೆ ಜೊತೆನೇ ಇದ್ರು, ಆ ದಾಳಿ ನಡೀತು, ಮುಜ್ತಬಾ ಖಾಮಿನೇಯಿ ಸತ್ತು ಹೋದ್ರು ಅಂತ. ಆ ನಂತರ ಸುದ್ದಿ ಬಂತು, ಇಲ್ಲ ಅವ್ರು ಸತ್ತು ಹೋಗಿಲ್ಲ, ಅವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಇರಾನ್ ಕಡೆಯಿಂದ ಒಂದು ಬೇರೆ ದೇಶದ ರಾಯಭಾರಿಯಾಗಿರುವಂತಹವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಅದಾದ ನಂತರ ವೆಸ್ಟರ್ನ್ ಮೀಡಿಯಾಗಳು, ಬೇರೆ ಮೀಡಿಯಾಗಳು ಸುದ್ದಿ ಕೊಡೋದಕ್ಕೆ ಶುರುವಾಯಿತು. ಬದುಕಿದ್ದಾರೆ, ಆದ್ರೆ ಗಂಭೀರ ಸ್ಥಿತಿಯಲ್ಲಿದ್ದಾರೆ, ಮಾತಾಡೋ ಸ್ಥಿತಿಯಲ್ಲಂತೂ ಇಲ್ಲ, ನಿರ್ಧಾರಗಳನ್ನು ಕೈಗೊಳ್ಳೋ ಸ್ಥಿತಿಯಲ್ಲಿಲ್ಲ, ಕಾಲೇ ಕಟ್ ಮಾಡಿಬಿಟ್ಟಿದ್ದಾರೆ, ತೋಳಿಗೆ ಬಹಳ ದೊಡ್ಡ ಪೆಟ್ಟು ಬಿದ್ದಿದೆ, ಏನೇನೋ ಆಗಿದೆ, ಅವರ ಚಿಂದಿ ಆಗೋಗಿದೆ ಬಾಡಿ ಅಂತ ಆ ಸುದ್ದಿಗಳು ಬಂತು. ಆ ನಂತರ ಮತ್ತೆ ಸತ್ತೇ ಹೋಗಿದ್ದಾರೆ ಅನ್ನುವಂಥ ಸುದ್ದಿಗಳು ಬಂತು. ಮತ್ತೆ ಇತ್ತೀಚೆಗೆ 4-5 ದಿನಗಳ ಹಿಂದೆ ಬದುಕಿದ್ದಾರೆ, ಬಟ್ ಪ್ರಜ್ಞೆ ಇಲ್ಲ, ನಿರ್ಧಾರ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ, ಫುಲ್ ಸೀರಿಯಸ್ ಕೋಮಾದಲ್ಲಿದ್ದಾರೆ. ಆದರೆ ಇವತ್ತು ಪ್ರೂವ್ ಆಗಿದ್ದು ಅವರೇ ಅಂತಿಮ ನಿರ್ಧಾರಗಳನ್ನು ಕೈಗೊಂಡಿದ್ದು. ಮೀಟಿಂಗ್ ನಡೆಸ್ತಾ ಇದ್ದಿದ್ದು ಬೇರೆ ಕಡೆನೆ. ಇವರು ಸುದ್ದಿಗಳನ್ನು ಪಡ್ಕೊಂಡು, ನ್ಯೂಸ್ ಪಡ್ಕೊಂಡು, ಅಥವಾ ಮಾಹಿತಿ ಪಡ್ಕೊಂಡು, ಇವರು ಒಪ್ಪಿಗೆ ಸೂಚಿಸಿದ ನಂತರನೇ, ಯಾರು ಮುಜ್ತಬಾ ಖಾಮಿನೇಯಿ ಒಪ್ಪಿಗೆ ಸೂಚಿಸಿದ ನಂತರನೇ ಇರಾನ್ US ಜೊತೆ, ಅಮೆರಿಕ ಜೊತೆ, ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದು ಅಂತ ಈಗ ಬರ್ತಿರುವಂತ ಮಾಹಿತಿ. ಹಾಗಾದ್ರೆ ಇಷ್ಟು ಸುದ್ದಿಗಳ ನಡುವೆ ಅವರು ಎಲ್ಲಿದ್ರು, ಏನೇನ್ ನಡೀತು, ಅದರ ಬಗ್ಗೆ ನೋಡೋದಾದ್ರೆ, ಎಲ್ಲಿದ್ರು, ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ, ಗೊತ್ತಾಗೋದೂ ಇಲ್ಲ. ಯಾಕಂದ್ರೆ IRGC ಅವರನ್ನ ತುಂಬಾ ಗುಪ್ತವಾಗಿ ಇಟ್ಟಿರುತ್ತೆ. ಯಾಕೆ ಅಂತಂದ್ರೆ, ಯಾವಾಗ ಆಯತುಲ್ಲಾ ಅಲಿ ಖಾಮಿನೇಯಿ ಅವರನ್ನ ಕೊಂದ್ರು ಅಮೆರಿಕ ಮತ್ತು ಇಸ್ರೇಲ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ತಿಕ್ಕಲುತನದ ಹೇಳಿಕೆಯನ್ನು ಕೊಟ್ಟರು. ಏನಂತ ಕೊಟ್ಟರು? ಮುಂದಿನ ಸರ್ವೋಚ್ಚ ನಾಯಕ ಯಾರೇ ಆದರೂ ಸಹ ಅದಕ್ಕೆ ನಮ್ಮ ಸಹಮತ ಇರಬೇಕು, ನಮ್ಮ ಜೊತೆ ಚರ್ಚಿಸಿ ನಮಗೂ ಒಪ್ಪಿಗೆ ಆಗುವ ವ್ಯಕ್ತಿಯನ್ನ ಸರ್ವೋಚ್ಚ ನಾಯಕ ಮಾಡಬೇಕು ಇರಾನ್ಗೆ ಅಂತ ಹೇಳಿದ್ರು. ಇರಾನ್ ಅವರು ಎಲ್ಲೆಲ್ಲಿಂದನೂ ನಕ್ಕು ಬಿಟ್ರು ಅದಕ್ಕೆ. ನಮ್ಮ ದೇಶದ ಸರ್ವೋಚ್ಚ ನಾಯಕನ ಆಯ್ಕೆಗೆ ನಿಮ್ಮನ್ನ ಯಾಕೆ ಕೇಳಬೇಕು, ನೀವ್ಯಾಕೆ ಒಪ್ಕೋಬೇಕು, ನಾವು ಯುದ್ಧ ಮಾಡ್ತಿದೀವಿ ಒಬ್ರಿಗೊಬ್ರು ಅಂತ. ಹಂಗಾಗ್ಲಿಲ್ಲ. ಬಟ್ ಅದಕ್ಕೆ ಟ್ರಂಪ್ ಎಚ್ಚರಿಕೆ ಕೊಟ್ಟರು,
ನಮ್ಮ ಒಪ್ಪಿಗೆ ಇಲ್ಲದೆ ಯಾವುದಾದ್ರೂ ವ್ಯಕ್ತಿಯನ್ನು ಆ ಸ್ಥಾನದಲ್ಲಿ ಕೂರಿಸಿದ್ರೆ ನಾವು ಒಂದು ಕ್ಷಣ ಬದುಕಕ್ಕೆ ಬಿಡಲ್ಲ, ನೆಕ್ಸ್ಟ್ ಟಾರ್ಗೆಟ್ ಎತ್ಬಿಡ್ತೀವಿ ಅಂತ. ಹಾಗಾಗಿ ಅವರನ್ನು ಗುಪ್ತವಾಗಿ ಇಟ್ಟಿದ್ರು. ಗುಪ್ತವಾಗಿ ಇಟ್ಟಿದ್ರು ಸಹ ಎಲ್ಲ ನಿರ್ಧಾರಗಳನ್ನು ಅವರೇ ಕೈಗೊಳ್ತಿದ್ರು ಅನ್ನೋದಕ್ಕೆ ನಮಗೆ ಸಿಗುವಂತಹ ಸೂಚನೆಗಳೇನು? IRGC ಫೈಟ್ ಮಾಡ್ತಾ ಇದ್ದಂತಹ ರೀತಿ. IRGC ಯಾರ ಅಡಿಯಲ್ಲಿ ಬರುತ್ತೆ? ಸರ್ವೋಚ್ಚ ನಾಯಕನ ಅಡಿಯಲ್ಲೇ ಬರೋದು. ಸರ್ವೋಚ್ಚ ನಾಯಕನನ್ನ ಬಿಟ್ಟು ಬೇರೆ ಯಾರ ಮಾತು ಅದು ಕೇಳಲ್ಲ. ಇರಾನ್ ಸರ್ಕಾರದ ಮಾತು ಕೇಳಲ್ಲ. ಇರಾನ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು ಯಾರ ಮಾತು ಕೇಳೋದಿಲ್ಲ. ಕೇವಲ ಸರ್ವೋಚ್ಚ ನಾಯಕ. ಸರ್ವೋಚ್ಚ ನಾಯಕ ಏನಾದ್ರೂ ದಿಢೀರಂತ ಸತ್ತು ಹೋದ್ರೆ, ಹತ್ಯೆ ಆದರೆ ಮೊದಲೇ ಹೇಳಿರ್ತಾರೆ ನಾನು ಸತ್ತು ಹೋದ್ರೆ ಏನ್ ಮಾಡ್ಬೇಕು ಅಂತ. ಅದನ್ನ IRGC ಮಾಡುತ್ತೆ. ಮುಂದಿನ ಸರ್ವೋಚ್ಚ ನಾಯಕ ಬರೋವರೆಗೂ ಆ ಇನ್ಸ್ಟ್ರಕ್ಷನ್ಸ್ ಅನ್ನೇ ಫಾಲೋ ಮಾಡ್ಕೊಂಡು ಕೆಲಸ ಮಾಡುತ್ತದೆ. ಆ ರೀತಿಯಾದಂತಹ ಕಟ್ಟರ್ ಒಂದು ಪಡೆ ಅದು. ಇನ್ನು ಹಾಗಾದ್ರೆ ಇರಾನ್ ಸರ್ಕಾರಕ್ಕೂ ಅಲ್ಲಿನ ಸೈನ್ಯಕ್ಕೂ ಸಂಬಂಧನೇ ಇಲ್ವಾ ಅಂದ್ರೆ ಇದೆ. ಸರ್ಕಾರದ ಸೈನ್ಯ ಬೇರೆ ಇದೆ. ಸೈನ್ಯ ಇದೆ, ಇರಾನ್ ಆರ್ಮಿ ಬೇರೆ, IRGC ಬೇರೆ. IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಅದು ಸರ್ವೋಚ್ಚ ನಾಯಕ ಕಟ್ಟಿ ಬೆಳೆಸಿರುವಂತಹ ತಂಡ. ಸರ್ವೋಚ್ಚ ನಾಯಕನ ಮಾತು ಮಾತ್ರ ಕೇಳೋದಕ್ಕಿರೋದು. ಮತ್ತು ಎಲ್ಲ ಪವರ್ಸು ಆಲ್ಮೋಸ್ಟ್ ಅದರ ಹತ್ರನೇ ಇರೋದು. ಮಿಸೈಲ್ಗಳು ಕಂಟ್ರೋಲ್ ಅದರ ಹತ್ರ ಇರೋದು, ನೇವಿ ಕಂಟ್ರೋಲ್ ಅದರ ಹತ್ರ ಇರೋದು, ಏರ್ ಫೋರ್ಸ್ ಕಂಟ್ರೋಲ್ ಅದರ ಹತ್ರ ಇರೋದು, ಅಥವಾ ಏನೇನಿದೆಯೋ ಅದು. ಈ ಆರ್ಮಿ ಅಂತ ಒಂದಿದೆಯಲ್ಲ ಸಪರೇಟ್ ಆಗಿ, ಅದು ಸರ್ಕಾರದ ಅಡಿಯಲ್ಲಿ ಬರುತ್ತೆ, ಪ್ರೈಮ್ ಮಿನಿಸ್ಟರ್ ಅಡಿಯಲ್ಲಿ ಬರುತ್ತೆ, ಪ್ರೆಸಿಡೆಂಟ್ ಅಡಿಯಲ್ಲಿ ಬರುತ್ತೆ. ಸರ್ಕಾರ ಇಡಿಯಾಗಿ ಸರ್ವೋಚ್ಚ ನಾಯಕನ ಅಡಿಯಲ್ಲಿ ಬರೋದ್ರಿಂದ ಕೊನೆಗೆ ಎಂಡ್ ಆಫ್ ದಿ ಡೇ ಈ ಆರ್ಮಿನೂ ಅಲ್ಲಿಗೆ ಬರುತ್ತೆ. ಬಟ್ ನೇರವಾಗಿ ಸರ್ವೋಚ್ಚ ನಾಯಕನಿಂದ ಆಜ್ಞೆಗಳನ್ನ ಪಡೆಯಲ್ಲ. ಇಲ್ಲಿ ಬೇರೆಯವರು ಕೊಡ್ತಾರೆ, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಕೊಡ್ತಾರೆ. ಇವ್ರದ್ದೇನು ಹಾಗಾದ್ರೆ ಜವಾಬ್ದಾರಿ ಅಂದ್ರೆ, ಇವರು ಲ್ಯಾಂಡ್ ಆರ್ಮಿ. ಯಾರಾದ್ರೂ ಇನ್ವೇಷನ್ ಮಾಡಿದ್ರೆ, ಅಮೆರಿಕ ಹೇಳ್ತಿತ್ತಲ್ಲ ನಾವು 50,000 60,000 ಸೈನ್ಯ ನಿಲ್ಲಿಸ್ಬಿಡ್ತೀವಿ ಅಂತ, ಆಗ ಇರಾನ್ ಸೇನೆ, ಜನರಲ್ ಸೇನೆ ಯುದ್ಧಕ್ಕೆ ಇಳಿತಾ ಇತ್ತು. ಭೂ ಹೋರಾಟದಲ್ಲಿ ಎಕ್ಸ್ಪರ್ಟ್. ಬಟ್ ಅವರಿಗೆ ಮಿಸೈಲ್ಸು ಅದು ಇದೆಯಲ್ಲ, ಭೂ ಹೋರಾಟಕ್ಕೆ ಏನೇನು ಬೇಕು ಅದರ ಮೇಲೆ ಶಸ್ತ್ರಾಸ್ತ್ರಗಳನ್ನ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದು ಇರುತ್ತೆ, ಸಪರೇಟ್ ಆಗಿರುತ್ತೆ. ಸೊ ಈಗ IRGCಗೆ ಇಷ್ಟೊಂದು ಆಜ್ಞೆಗಳು ಹೋಗ್ತಿದೆ ಅಂದಾಗ್ಲೇ ನಾವು ಅನ್ಕೋಬೇಕಾಗಿತ್ತು ಯಾರೋ ಒಬ್ಬರು ಕೊಡ್ತಿದ್ದಾರೆ, ಇಲ್ಲಾಂದ್ರೆ 40 ದಿನ ಯುದ್ಧ ಮಾಡೋ ಸಾಧ್ಯನೇ ಇಲ್ಲ ಅಂತ. ಆದರೂ ಸಹ ಗೋಧಿ ಮಾಧ್ಯಮಗಳು, ಯುರೋಪಿಯನ್ ಮಾಧ್ಯಮ, ಅಮೆರಿಕನ್ ಮಾಧ್ಯಮ ಪದೇ ಹೇಳಿದ್ದು ಅಂದ್ರೆ ಅವರು ಬದುಕಿಲ್ಲ, ಅಥವಾ ಬದುಕಿದ್ರು ಪ್ರಜ್ಞೆ ಇಲ್ಲ, ಕೈ ಇಲ್ಲ, ಕಾಲಿಲ್ಲ, ಏನೇನೋ ಹೇಳ್ಕೊಂಡಿದ್ರು. ಬಟ್ ಅದಕ್ಕೆಲ್ಲ ಇವತ್ತು ತೆರೆ ಬಿದ್ದಿದೆ. ಯಾಕೆಂದ್ರೆ ಅದೇ ಮಾಧ್ಯಮಗಳು ಇವತ್ತು ಹೇಳ್ತಿರೋದು. ಯಾವ ಮಾಧ್ಯಮಗಳು ಸತ್ತು ಹೋಗಿದ್ದಾರೆ, ಕಾಲ್ ಕಟ್ಟಾಗಿದೆ, ಪ್ರಜ್ಞೆ ಇಲ್ಲ, ಕೋಮಾ, ಏನೇನು ಹೇಳಿದ್ರಲ್ಲ ಅದೇ ಹೇಳ್ತಾ ಇದೆ. ಅಂತಿಮವಾಗಿ ಅವರೇನೆ ಓಕೆ ಮಾಡಿದ್ದು ಅಂತ. ಹಾಗಾದ್ರೆ ಅವರು ಹೇಗೆ ಅದರಲ್ಲಿ ಭಾಗವಹಿಸಿದ್ರು? ಅವರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ, ಯಾರಿಗೂ ಕಾಣಿಸ್ಕೊಂಡಿಲ್ಲ, ಒಂದು ವಿಡಿಯೋ ಸ್ಟೇಟ್ಮೆಂಟ್ ಇಲ್ಲ, ಒಂದು ಆಡಿಯೋ ಸ್ಟೇಟ್ಮೆಂಟ್ ಇಲ್ಲ, ಏನೂ ಇಲ್ವಲ್ಲ, ಎಲ್ಲಿದ್ದಾರೆ ಗೊತ್ತೇ ಇಲ್ವಲ್ಲ ಅಂದ್ರೆ ಅವ್ರು ಕೆಲಸ ಮಾಡೋದೇ ಹಾಗೆ. ಯಾಕೆಂದ್ರೆ ಅಮೆರಿಕ ಕೊಂದು ಬಿಡ್ತೀನಿ ಯಾರೇ ಬಂದ್ರು ಅಂತ ಹೇಳಿದ ನಂತರ IRGC ಅವರನ್ನ ಭದ್ರವಾಗಿ ಇಟ್ಟಿತ್ತು. ಮತ್ತು ಅವರಿಗೆ ಫೋನ್ ಬಳಸೋದಕ್ಕೆ ಅವಕಾಶ ಇಲ್ಲ. ಆಯತುಲ್ಲಾ ಅಲಿ ಖಾಮಿನಿ ಅವರು ಸಹ ಫೋನ್ ಫೋನೇ ಬಳಸ್ತಿರ್ಲಿಲ್ಲ. ಮನುಷ್ಯರೇ ಬಂದು ಸುದ್ದಿ ಮುಟ್ಟಿಸ್ಬೇಕು. ಹಳೆಯ ಕಾಲದ ರೀತಿಯಲ್ಲಿ ಯಾರೋ ಒಬ್ರು ಓಡ್ ಬಂದು ಸುದ್ದಿ ಮುಟ್ಟಿಸ್ಬೇಕು. ಇದು ಸಹ ಈಗಲೂ ಸಹ ಅದೇ ಆಗ್ತಿರೋದು. ಮುಜ್ತಬಾ ಖಾಮಿನಿ ವಿಚಾರದಲ್ಲೂ ಅದೇ ಆಗ್ತಿರೋದು. ಯಾರೋ ಒಬ್ರು ಬರ್ತಾರೆ, ಸುದ್ದಿ ಹೇಳ್ತಾರೆ, ವಿಚಾರ ಹೇಳ್ತಾರೆ, ಇವರಿಂದ ಆಜ್ಞೆ ಪಡಿತಾರೆ, ಅದನ್ನ ಎಲ್ಲಿಗೆ ತಲುಪಿಸ್ಬೇಕು ಆ ವ್ಯಕ್ತಿ ಹೊರಗಡೆ ಹೋಗಿ ತಲುಪಿಸ್ತಾನೆ. ಅದೇ ರೀತಿನೇ ಇದು ಸಹ. ಈ ಮಾತುಕತೆಗಳ ನಡುವೆಯೂ ಸಹ ಏನು ಇರಾನ್ ಅಧಿಕಾರಿಗಳು, ಈ ಅಮೆರಿಕ ಅಧಿಕಾರಿಗಳು, ಮಧ್ಯದಲ್ಲಿ ಪಾಕಿಸ್ತಾನ ಇತ್ತು, ಎಲ್ಲರೂ ಕೂತ್ಕೊಂಡು ಮಾತಾಡಿದ್ದನ್ನ ಇಂಚಿಂಚನ್ನು ಸಹ ಮುಜ್ತಬಾ ಖಾಮಿನಿಗೆ ಮಾಹಿತಿ ಕೊಟ್ಟು ಅವರ ಕಡೆಯಿಂದ ಪ್ರತಿಕ್ರಿಯೆ ಮತ್ತು ಆಜ್ಞೆಗಳನ್ನು ಸ್ವೀಕರಿಸಿ ಇವರಿಗೆ ತಲುಪಿಸ್ತಿದ್ರು. ಮೀಟಿಂಗ್ ಅಲ್ಲಿ ಕೂತಿರೋರು ಆ ನಂತರನೇ ಅವರು ಓಕೆ ಅಂದ ನಂತರನೇ ಇವರು ಓಕೆಯಾಗಿ ಒಪ್ಕೊಂಡಿದ್ರು. ಹಾಗಾದ್ರೆ ಯಾಕೆ ಇಷ್ಟೊಂದು ಮಾತಾಡಬೇಕು? ಮುಜ್ತಬಾ ಖಾಮಿನಿ ಬದುಕಿದ್ರೆ ಏನು, ಸತ್ತು ಹೋಗಿದ್ರೆ ಏನು? ಯಾಕೆಂದ್ರೆ ಈ ಸೀಸ್ ಫೈರ್ ಯಾವಾಗ ಬೇಕಾದ್ರೂ ಬ್ರೇಕ್ ಆಗಬಹುದು. ಅದರಲ್ಲೂ ಇಸ್ರೇಲ್ ಇದೆಯಲ್ಲ, ಕುತಂತ್ರಿ ಇಸ್ರೇಲ್, ಅದು ಏನು ಬೇಕಾದ್ರೂ ಮಾಡಬಹುದು. ಸೀಸ್ ಫೈರ್ ಆಗಿದೆ 6 ಅವರ್ಸ್ ಒಳಗಡೆನೆ ಇರಾನ್ ಅಲ್ಲಿ ದಾಳಿ ಆಗಿದೆ, ರಿಫೈನರಿ ಮೇಲೆ ದಾಳಿ ಆಗಿದೆ, ಬೆಂಕಿ ಬಿದ್ದಿದೆ. ಅದಕ್ಕೆ ಪ್ರತಿದಾಳಿಯಾಗಿ ಕುವೈತ್ ಮತ್ತು UAE ಯಲ್ಲಿರುವಂತಹ ರಿಫೈನರಿಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಎಲ್ಲವೂ ಯುದ್ಧ ವಿರಾಮ ಘೋಷಣೆಯ ನಂತರ ಆಗಿರೋದು. ಅಮೆರಿಕ ಜೊತೆನೂ ಯುದ್ಧ ವಿರಾಮ ಯಾವಾಗ ಬೇಕಾದ್ರೂ ಬ್ರೇಕ್ ಆಗಬಹುದು. ಇಸ್ರೇಲ್ ಮಾಡೋ ಕೆಲಸಗಳಿಂದಲೂ ಯುದ್ಧ ವಿರಾಮ ಬ್ರೇಕ್ ಆಗಬಹುದು. ಆ ಸನ್ನಿವೇಶದಲ್ಲಿ ಮತ್ತೆ ಯುದ್ಧ ಆದ್ರೆ ಮುನ್ನಡೆಸೋದು ಯಾರು? ಖಾಮಿನಿನೇ, ಮುಜ್ತಬಾ ಖಾಮಿನಿನೇ, ಸರ್ವೋಚ್ಚ ನಾಯಕನೇ.
ಮುಂದಿನ ದಿನಗಳಲ್ಲಿ ಏನೇ ಆದರೂ ಯುದ್ಧದ ಪರಿಣಾಮ ಅಥವಾ ಯುದ್ಧ ಯಾವುದೇ ಲೆವೆಲ್ಗೆ ಹೋದ್ರು ಅವರೇನೆ ದೇಶವನ್ನ ಮತ್ತು IRGCಯನ್ನು ಮುನ್ನಡೆಸೋದು. ಹಾಗಾಗಿ ಅವರು ಬದುಕಿದ್ದಾರೆ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಬದುಕಿದ್ದಾರೆ, ಅದರಲ್ಲೂ ಸಹ ಪ್ರಜ್ಞಾವಸ್ಥೆಯಲ್ಲಿದ್ದಾರೆ, ನಿರ್ಧಾರಗಳನ್ನು ಕೈಗೊಳ್ಳುವ ಸ್ಥಿತಿಯಲ್ಲಿದ್ದಾರೆ ಅನ್ನೋದಾದರೆ ಇರಾನ್ಗೆ ಅದು ದೊಡ್ಡ ಶಕ್ತಿಯಾಗಿ ಪರಿಣಮಿಸುತ್ತೆ, IRGCಗೆ ದೊಡ್ಡ ಶಕ್ತಿಯಾಗಿ ಪರಿಣಮಿಸುತ್ತೆ. ಇದು ಶಾಕ್ ಇವ್ರಿಗೆಲ್ಲ. ಯಾರು ಅಮೆರಿಕ, ಇಸ್ರೇಲ್ ಇವರಿಗೆಲ್ಲ ಶಾಕು. ಆ ವ್ಯಕ್ತಿನೇ ಇವತ್ತು ಅಂತಿಮ ನಿರ್ಧಾರ ಕೈಗೊಂಡಿದ್ದು ಯುದ್ಧ ವಿರಾಮದ ವಿಚಾರದಲ್ಲಿ ಅಂದರೆ ಓಕೆ ಈಸ್ ವೆಲ್ ಅಂಡ್ ಫೈನ್. ಬೇರೆ ಏನಾಗಿದೆಯೋ ದೈಹಿಕವಾಗಿ ಗೊತ್ತಿಲ್ಲ, ಬಟ್ ಡಿಸಿಷನ್ ತೆಗೆದುಕೊಳ್ಳುವ ರೀತಿಯಲ್ಲಿ ಬ್ರೈನ್ ವರ್ಕಿಂಗ್ ಅಲ್ಲಿದೆ, ಅವರು ಜೀವಂತವಾಗಿದ್ದಾರೆ, ಇಷ್ಟಂತೂ ಕನ್ಫರ್ಮ್ ಆಗಿದೆ. ಸೊ ಇದಿಷ್ಟು ಮುಜ್ತಬಾ ಖಾಮಿನಿ ಬದುಕಿದ್ದಾರಾ ಅನ್ನುವ ಪ್ರಶ್ನೆಗಳ ನಡುವೆ ಇವತ್ತು ಯುದ್ಧ ವಿರಾಮಕ್ಕೆ ಅವರೇ ಇರಾನ್ಗೆ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ಅವರಿಗೆ ಮತ್ತು ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ನನ್ನ ವಿಶ್ಲೇಷಣೆ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು.